ನಮಸ್ತೆ, ನನ್ನ ಹೆಸರು ಶಶಿಕಲಾ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪಟ್ಟಣ ಪಂಚಾಯಿತಿ ಎಲೆಕ್ಷನ್ಗೆ ನಿಂತಿದ್ದೀನಿ. ಎಲೆಕ್ಷನ್ಗೆ ನಿಂತಿದ್ದೀರಾ? ಇಲ್ಲಿ ಏನೇನು ಸಮಸ್ಯೆ ಐತೆ ಊರಲ್ಲಿ ಸರ್, ಚರಂಡಿ ಸಮಸ್ಯೆ ಇದೆ, ಮತ್ತು ಹಾಲಿನ ಡೈರಿ ಸಮಸ್ಯೆ ಇದೆ, ರೋಡ್ಗಳ ಸಮಸ್ಯೆ ಇದೆ, ಕೆಲವೊಂದು ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ಲ ಅಂತಂದು ಹೇಳ್ತಾ ಇದ್ದೀರಾ. ಆದ್ದರಿಂದ ಈ ಸಲ ನಾವು ನಿಂತಿದ್ದೀವಿ ಸರ್. ಮುಂದೆ ನಾವು ನಿಂತು ಊರಿಗೆ ಪ್ರಯೋಜನ ಕೆಲಸಗಳು ಮಾಡಬೇಕು ಅಂತ ನಿಂತಿದ್ದೀವಿ. ಕಡೆಯಿಂದ ಹೆಣ್ಮಕ್ಳಿಗೆಲ್ಲ ಮೂಲಭೂತ ಸೌಕರ್ಯಗಳು ಒದಗಿಸಿದ್ದಾರೆ. ಒಂದು ಗೃಹಲಕ್ಷ್ಮಿ ಮತ್ತು ಇದ್ರದ್ದು ಫ್ರೀ ಬಸ್ಸು, ಫ್ರೀ ರೇಷನ್ ಕೊಡ್ತಿದ್ದಾರೆ. ಈ ಥರ ಎಲ್ಲ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾವು ಈ ಪಕ್ಷ ಅಂದರೆ ಫ್ರೀ ಯೋಜನೆಗಳನ್ನು ನೀವು ಫ್ರೀ ಯೋಜನೆಗಳನ್ನು ಹೇಳ್ತಾ ಇದ್ದೀರಾ. ಹಾಗಾಗಿ ನಾವು ಈ ಪಕ್ಷಕ್ಕೆ ನಿಂತು ಇನ್ನೂ ಮುಂದೆ ಚೆನ್ನಾಗಿ ಅನುಕೂಲ ಮಾಡಿಕೊಡ್ಬೇಕು ಊರಿಗೆ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ಗೆಲ್ಲಿಸಿದ್ರೆ ಊರಿಗೆ ಬೇಕಾದ ಅನುಕೂಲಗಳೆಲ್ಲ ಮಾಡಿಸೋಣ ಅಂತ ನಿಂತಿದ್ದೀನಿ. ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ದೀನಿ. ನಿಮ್ಮ ಅಕ್ಕ ತಂಗಿ ಅಂತ ತಿಳ್ಕೊಂಡು ನನಗೆ ಓಟ್ ಕೊಟ್ಟು ಗೆಲ್ಲಿಸಿ ನಿಮ್ಗೆ ಬೇಕಾದ ಸೌಕರ್ಯಗಳು ಮಾಡಿಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ಕೊತಾ ಇದ್ದೀನಿ. ನನ್ನ ಹೆಸರು ಸಾತ್ವಿಕ್ ಕೆ ಎನ್ ಅಂತ. ನಮ್ಮ ತಾಯಿಯವರು ಈ ವರ್ಷ ಪಟ್ಟಣ ಪಂಚಾಯಿತಿ ಎಲೆಕ್ಷನಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿ ಜಯಶಾಲಿಯಾಗಿ ಕರ್ಕೊಂಡ್ಬರ್ಬೇಕಂತ ವಿನಂತಿ. ನೀವು ಯೂತ್ ಆಗಿದ್ದೀರಾ? ಸರ್. ಅಂದರೆ ಈಗ ಏಜ್ ಎಷ್ಟು ನಿಮಗೆ? 18ನೇ ವರ್ಷ. ಅಂದರೆ ಈ ಸಲ ಮೊದಲನೇ ಓಟು ಕೂಡ ಈ ಸಲ ಬಂದಿರ್ತದೆ. ಒಂದು ಒಳ್ಳೆಯ ಮನಸ್ಥಿತಿನೂ ಯಾವ ರೀತಿ ಓಟ್ ಹೆಂಗಿರ್ತದೆ ಅಂತ ಎಲ್ಲ ಪೂರ್ತಿ ಗಮನಿಸ್ತಾ ಇರ್ತೀರಾ. ಅಂದರೆ ಇವಾಗ ಯೂತ್ಸ್ ಓಟು ನಿಮ್ಮೂರಲ್ಲಿ ನಿಮ್ಮ ತಾಯಿಯವರ ಕಡೆ ಎಳೆಯೋದಕ್ಕೆ ನೀವು ಯಾವ್ಯಾವ ರೀತಿ ಪ್ರಯತ್ನ ಪಡ್ತಾ ಇದ್ದೀರಾ? ಸರ್, ನಮ್ಮೂರಲ್ಲಿ ಸ್ಟೂಡೆಂಟು ಮತ್ತು ತಿರ್ಗಾ ನಮ್ಮ ಯೂತ್ಸ್ಗೆ ತುಂಬ ಕಾಲೇಜ್ಗೆ ಹೋಗೋ ಪ್ರಾಬ್ಲಮ್ ಇದೆ. ಒಂದು ಬಸ್ ವ್ಯವಸ್ಥೆ ಇಲ್ಲ. ಮತ್ತು ಕಾಲೇಜ್ ಕಡೆಯಿಂದ ಇವಾಗ ಪಂಚಾಯತಿಗೆ ಸ್ಟೂಡೆಂಟ್ಗಾಗಿ ಬೇಜಾರು ಬರ್ತಾ ಇದ್ದಾವೆ. ಅದು ಯಾವ ಸ್ಟೂಡೆಂಟ್ಗೆ ತಲುಪ್ತಾ ಇಲ್ಲ. ಅದರಿಂದ ತುಂಬ ಸ್ಟೂಡೆಂಟ್ಗೆ ತೊಂದರೆ ಆಗ್ತಾಯಿದೆ. ಹಾಗೂ ನಮ್ಮೂರಲ್ಲಿ ಸ್ಟೂಡೆಂಟ್ಗೆ ಓಡಾಡೋಕ್ಕೆ ಬಸ್ ವ್ಯವಸ್ಥೆ ಇಲ್ಲ. ಅದರಿಂದ ಸ್ಟೂಡೆಂಟು ಇಲ್ಲಿಂದ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಅವರು ಅಲ್ಲಿಂದ ಅಲ್ಲಿಗೆ ಬಸ್ಸಲ್ಲಿ ಹೋಗಬೇಕಾಗುತ್ತೆ. ಅದಕ್ಕೆ ನಮ್ಮೂರಿಗೆ ಒಂದು ಬಸ್ ಬೇಕಾಗಿ ಕೋರ್ಕೊಂಡಿದ್ದೀನಿ. ಹಾಗೆ ನಮ್ಮ ತಾಯಿಯವರು ಇವಾಗ ಗೆದ್ದು ಇವಾಗ ನಮ್ಮ ಯೂತ್ಸ್ ಆಗಿ ಮತ್ತು ಮಹಿಳೆಯರು ಮತ್ತು ನನ್ನ ಸ್ನೇಹಿತರು ಅವ್ರಿಗೆಲ್ಲ ಮುಂದೆ ನಿಂತು ಎಲ್ಲ ಕೆಲಸನೂ ಮಾಡಿಸ್ಕೊಂಡು ಕೊಡ್ತಾರೆ. ಹಾಗೂ ದಯವಿಟ್ಟು ನಮ್ಮ ತಾಯಿಯವ್ರನ್ನ ಬೆಂಬಲಿಸಿ ಅಂತ ಕೇಳ್ಕೊತಾ ಇದ್ದೀವಿ.